ತಿನ್ನಬೇಡಿ, ದನ ತಿನ್ನಬೇಡಿ, ತಿನ್ನಬೇಡಿ ಅಂತೆಲ್ಲ ಹೇಳ್ತೀರಾ. ನಾನು ಅದಕ್ಕೆ ಎಲ್ಲಿ ಹೇಳಿದೆ ತಿನ್ನಬೇಡಿ ಅಂತ. ಇನ್ನೆಲ್ಲ ತಿನ್ನಬೇಡಿ ಅಂದರೆ ತಿಂದರೆ ಹಿಂಗಾಗುತ್ತೆ ಅಂತ ಹೇಳಿದ್ದಾರೆ ನಮ್ಗೆ. ಅಂದರೆ ಸ್ಲಾಟರ್ ಮಾಡಿದಾಗ ಅದು ಸೈಂಟಿಫಿಕ್ ಏನು ಅಂತಂದರೆ ಗೋಹತ್ಯೆದು, ಬಿಕಾಸ್ ಯು ಟೋಲ್ಡ್ ಅಬೌಟ್ ಗೋಹತ್ಯೆ. ಸೈಂಟಿಫಿಕ್ಕಾಗಿ ನಾವು ಏನು ನೋಡ್ತೀವಿ ಅಂತಂದರೆ ಈ ಗೋವಿನ ಹೊಟ್ಟೆಯಲ್ಲಿ ದೆರ್ ಆರ್ ಬ್ಯಾಕ್ಟೀರಿಯಾ ಕಾಲ್ಡ್ ಆಸ್ ಮೆಥನೋಜೆನಿಕ್ ಬ್ಯಾಕ್ಟೀರಿಯಾ. ಹೌದಾ? ಇಲ್ಲ, ಗಟ್ ದ ಎಂಟೈರ್ ಎಲಿಮೆಂಟ್ರಿ ಕೆನಾಲ್. ಸೊ ದಿಸ್ ಈಸ್ ಮೆಥನೋಜೆನಿಕ್ ಬ್ಯಾಕ್ಟೀರಿಯಾ. ದೇ ಆರ್ ದ ನಾರ್ಮಲ್ ಫ್ಲೋರ್ ಆಫ್ ಕೌಸ್. ಇವಾಗ ನಮ್ಮ ಹೊಟ್ಟೆಲ್ಲಿ ಈಕೋಲೈ ಇರುತ್ತೆ, ಬೇರೆ ಬೇರೆ ಥರದ್ದು ನಮ್ಮ ಎಲ್ಲ ಮನುಷ್ಯರಲ್ಲೂ ಎಲ್ಲ ಜೀವಿಗಳಲ್ಲೂ ಒಂದಷ್ಟು ನಾರ್ಮಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದ್ದೇ ಇರುತ್ತೆ. ದೇ ಆರ್ helping in digestion or whatever they do. They are not causing any harm to the body, but they are acting as they are taking the shelter. They have the symbiotic relationship. ಈ ಹಸುಗಳಲ್ಲಿ ಏನಾಗುತ್ತೆ ಅಂತಂದರೆ ಆ ಮೆಥನೋಜೆನಿಕ್ ಬ್ಯಾಕ್ಟೀರಿಯಾ ವೆನ್ ದೇ ಕಮ್ ಇನ್ ಟು ದ ನಾರ್ಮಲ್ ಆಕ್ಸಿಜನಿಕ್ ಫಾರ್ಮ್, they will have the capacity to convert the oxygen or any forms of gas into methane. So what is methane? It is combustible. ಆಮೇಲೆ that causes air pollution. ಮೇನ್ ರೀಸನ್ ಕೌ ಸ್ಲಾಟರ್ ಯಾಕೆ ಮಾಡಬಾರ್ದು ಅಂತ ಸೈಂಟಿಫಿಕ್ ರೀಸನ್ ಅಂದರೆ, ವೆನ್ ಯು ಸ್ಲಾಟರ್ ದ ಕೌ, ಆಲ್ ದೀಸ್ ಮೆಥನೋಜೆನಿಕ್ ಬ್ಯಾಕ್ಟೀರಿಯಾ ದೇ ಗೆಟ್ ಎಕ್ಸ್ಪೋಸ್ ಟು ದ ಎನ್ವಿರಾನ್ಮೆಂಟ್ ಆ್ಯಂಡ್ ದೇ ಸ್ಟಾರ್ಟ್ ಕನ್ವರ್ಟಿಂಗ್ ದ ಗ್ಯಾಸ್ ಇನ್ ಟು ಮೀಥೇನ್. ಜಸ್ಟ್ ಥಿಂಕ್, ಎಂಟೈರ್ ಆಕ್ಸಿಜನ್ ಆರ್ ವಾಟ್ ಎವರ್ ದ ಗ್ಯಾಸ್ ದಟ್ ಇಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್, ಇಟ್ ಇಸ್ ಗೆಟಿಂಗ್ ಟು ಮೀಥೇನ್. ಇಟ್ ಈಸ್ ಓನ್ಲಿ ಪ್ರಾಬ್ಲಮ್ ಟು ಅಸ್, ನಾಟ್ ಒಂದು ಜೀವ ಹಾಳಾಗ್ತಾ ಇದೆ, ದಟ್ ಇಸ್ ಒನ್ ರೀಸನ್, ಕ್ರೂಯಾಲಿಟಿ ಆಗ್ತಾ ಇದೆ. ಇನ್ನೊಂದು ರೀಸನ್, ಇಟ್ ಈಸ್ ಎಫೆಕ್ಟಿಂಗ್ ಆನ್ ಅಸ್ ಇಟ್ ಸೆಲ್ಫ್. ಸೊ ದಟ್ ಇಸ್ ವೈ ಹೇಳಿರೋದೇನು, ಗೋಹತ್ಯೆ ಯಾಕೆ ಮಾಡಬೇಡ ಅಂದರೆ ದಿಸ್ ಇಸ್ ವಾಟ್ ಇಸ್ ದ ರೀಸನ್. ಸೊ ದೇರ್ ಇಸ್ ಸೈಂಟಿಫಿಕ್ ರೀಸನ್ ಬಿಹೈಂಡ್ ಇಟ್. ನಾನು ಸುಮ್ಮನೆ ನನಗೆ ಆಮೇಲೆ ದೇರ್ ಆರ್ ಅದರ್ ರೀಸನ್ಸ್. ನಾನು ಮುಕ್ಕೋಟಿ ದೇವ್ರನ್ನು ಸಹ ನಾನು ಒಂದು ಹಸುಲ್ ನೋಡ್ತೀನಿ ಅನ್ನೋದನ್ನು, ದಟ್ ಇಸ್ ಒನ್ ಆಧ್ಯಾತ್ಮಿಕ್ ರೀಸನ್. ಅಲ್ಲ, ನಾವು ಇದನ್ನ ಯಾಕೆ ಅರ್ಥ ಮಾಡ್ಕೊಂಡು ಇವಾಗ ನಮ್ಮ ವೈಜ್ಞಾನಿಕತೆ ಅಂತ ನಾವೇನು ಕರಿತೀವಿ, ನಮ್ಮ ಸನಾತನ ಅಂತ ಏನು ಬರುತ್ತೆ, ಅದು ಯಾವುದೂ ಅವ್ರು ಸುಮ್ಮನೆ ಏನೋ ನೋಡಿದ್ರು ಏನೋ ಆಯಿತು ಅಂತ ಯಾವುದೂ ಅವ್ರು ಹೇಳೇ ಇಲ್ಲ. ಯಾಕೆ ಇದನ್ನೇ ಅವ್ರು ಅರ್ಥ ಮಾಡಿಕೊಂಡೆ ಯಾಕೆ ಇದನ್ನು ಹೇಳಿರ್ಬೋದು, ಗೋಮಾಂಸ ಗೋಹತ್ಯೆ ಯಾಕೆ ಮಾಡಬಾರ್ದು. ಹಾಂ, ಅದು ಆಮೇಲೆ ಬಂತು. ಯಾಕಂದರೆ ಈಗ ನಮ್ಮ ಕಾಮನ್ ಪೀಪಲ್ಗೆ ಇದೆಲ್ಲ ಅರ್ಥ ಆಗಲ್ಲ. ಈಗ ಅವ್ರೇನು ಎಕ್ಸ್ಪ್ಲೇನ್ ಮಾಡಿದ್ರು, ಈಗ ನಮಗೆ ಸೈನ್ಸ್ ಅರ್ಥ ಆಗುತ್ತೆ, ಇವತ್ತು ನಮ್ಗೆ ಎಜುಕೇಷನ್ ಇದೆ, ವಿ ಆರ್ ಏಬಲ್ ಟು ಕಾಂಪ್ರಿಹೆಂಡ್ ಏನು ಅರ್ಥ ಆಗ್ತಿದೆ. ಬಟ್ ಕಾಮನ್ ಪೀಪಲ್ಗೆ ಏನು ಹೇಳಿದ್ರು, ಇಲ್ಲ ಅದು ದೇವರು, ಅದ್ರಲ್ಲಿ ಮುಕ್ಕೋಟಿ ದೇವ್ರಿದೆ, ನೀವು ಅದನ್ನ ಅದೇ ಮಾಡಬೇಡಿ ಅಲ್ವಾ. ಸೊ ಹೇಳಿದ್ರೆ ಅವಾಗ ನೀನು ಅದನ್ನ ಮುಟ್ಟಕ್ಕೆ ಹೋಗಲ್ಲ. ಅಲ್ಲೊಂದು ದೇವರಿದೆ ಅಂತಂದ್ರೆ ಒಂದು ಸ್ವಲ್ಪ ನಮಗೆ ಭಯ ಇರುತ್ತೆ, ನಾವು ಮುಟ್ಟಿದ್ರೆ ಏನಾಗ್ಬಿಡುತ್ತೋ. ದಟ್ ಇಸ್ ಆಲ್ ಅವರ್ ಬಿಲೀಫ್ಸ್. ನಾವು ಏನೇನು ಪ್ರತಿನಿತ್ಯ ಈಗ ಊಟದ ಸುತ್ತ ನೀರು ಹಾಕೊಳ್ಳೋದು, ಅವಾಗೆಲ್ಲ ಸಗಣಿನೆಲ್ಲ ಧೂಳು ಕಾಲಲ್ಲಿ ಹಿಂಗೆ ಇಟ್ಟಿದ ತಕ್ಷಣ ಧೂಳು ಬೀಳಬಾರ್ದು ಅಂತ ಸುತ್ತ ನೀರು ಹಾಕೊಂಡ್ಬಿಟ್ಟು, ಹಾಗೆ ಪ್ರತಿಯೊಂದು ನಮ್ಮ ಆಚರಣೆ ಹಿಂದೆನೂ ಈಗ ಯಾರೇ ಆಗಲಿ ಒಂದು ಮಕ್ಕಳಿಗೆ ಊಟ ಮಾಡಿಸಬೇಕಾದ್ರೆ ಚಿಕ್ಕವರಲ್ಲಿ ನಮಗೆಲ್ಲ ಭೂತ ಬರುತ್ತೆ ಅಂತ ಹೆದರಿಸ್ತೀನಿ ಸರ್. ನಿಜವಾಗ್ಲೂ ಭೂತ ಬರ್ತಿತ್ತ ಇಲ್ಲ. ಆ ಭಯ ಅನ್ನೋದು ಒಂದು ಅದು ಸೃಷ್ಟಿಸೋದು. ಭಯ ಇರ್ಬೋದು, ಭಕ್ತಿ ಇರ್ಬೋದು, ಸೃಷ್ಟಿಸಿ ಜನನ್ನ ಫಾಲೋ ಮಾಡೋದು ಈಸಿ. ಈಗ ನಾವು ಇಲ್ಲ ಹಂಗೆ ತಿನ್ನು ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳೇ ಕೇಳಲ್ಲ, ಇನ್ನು ದೊಡ್ಡವರೆಲ್ಲ ಕೇಳೋಣ. ಆ್ಯಂಡ್ ಬ್ಯಾಕ್ಟೀರಿಯಾ ಒಂದೇ ಪರ್ಸ್ಪೆಕ್ಟಿವ್ ನೋಡೋಕ್ಕಾಗಲ್ಲ. ಈವನ್ ಆಯುರ್ವೇದಿಕ್ ಹೆಲ್ತ್ ಪರ್ಸ್ಪೆಕ್ಟಿವಿಂದ ನೋಡಿದ್ರು ಚಿಕ್ಕ ಮಾಂಸ ದೊಡ್ಡ ಮಾಂಸ ಅಂತ ಕೂಡ ಬರುತ್ತೆ. ಈಗ ಚಿಕ್ಕ ಅನಿಮಲ್ಸ್ದು ಡೈಜೆಸ್ಟ್ ಮಾಡ್ಕೊಳಕ್ಕೆ ಈಸಿ ಇರುತ್ತೆ, ದೊಡ್ಡ ಅನಿಮಲ್ಸ್ ಲೆವೆಲ್ ಬೇರೆ ಬರೋದಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ರಾಜಸಿಕ ತಾಮಸಿಕ ಗುಣಗಳ ಕ್ವಾಂಟಿಟಿ, ಮಾನಸಿಕ ದೋಷಗಳು 2, ಮಾನಸಿಕ ಗುಣಗಳು 3. ಸಾತ್ವಿಕ ರಾಜಸಿಕ ತಾಮಸಿಕ ಗುಣಗಳು, ರಾಜಸಿಕ ತಾಮಸಿಕ ದೋಷಗಳು. ಇದು ಮಾಂಸದಲ್ಲಿ ತುಂಬಾ ಯಥೇಚ್ಛವಾಗಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಮನಸ್ಸು ಮೇಲೆ ತುಂಬಾ ಪ್ರಭಾವ ಬೀಳುತ್ತೆ. ಈವನ್ ಎಷ್ಟೊಂದು ಜನ ಇವಾಗಿನ ಸೆಲೆಬ್ರಿಟೀಸ್ ನೋಡಿದರೆ ಅವ್ರ ಲೈಫ್ ನಾನ್ ವೆಜ್ ಕ್ವಿಟ್ ಮಾಡಿದ್ಮೇಲೆ ಚೇಂಜ್ ಆಗಿರೋ ರೀತಿನೇ ಬೇರೆ ಇದೆ. ಈಗ ರೀಸೆಂಟ್ ಇಂಟರ್ವ್ಯೂ ಅಷ್ಟು ಈಗಿನ ಯಂಗ್ ಜನರೇಷನ್ ಫಾಲೋ ಮಾಡೋ ವಿರಾಟ್ ಕೊಹ್ಲಿ ಕೂಡ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ನಾನು ನಾನ್ ವೆಜ್ ಬಿಟ್ಟ ಮೇಲೆ ಫುಲ್ ಇದೇ ಚೇಂಜ್ ಆಗಿದೆ ಅಂತ. 48 hours ಬೇಕು ಫುಲ್ ಡೈಜೆಸ್ಟ್ ಆಗಿ ಬಾಡಿ. ಎಕ್ಸಾಕ್ಟ್ಲಿ. ಅಂಡ್ ಯಾವುದೇನು ಮಾಂಸ ಆಗಿದೆ, ಯಾವುದೇ ಪ್ರಾಣಿಗಳ ಮಾಂಸ ಆಗಿದೆ, ಅದು ಡೈಜೆಸ್ಟ್ ರಾಜಸಿಕ ತಾಮಸಿಕ ಗುಣಗಳು ತುಂಬಾ ಜಾಸ್ತಿ ಆಗುತ್ತೆ. ಅಗ್ನಿ ಪುರಾಣದಲ್ಲಿ ಅದು ಹೇಳಿದ್ದಾರೆ, ಕಡಿದ್ರೆ ಏನಾಗುತ್ತೆ. ಮಾಂಸ ಪದದ ಅರ್ಥನೂ ಹೇಳಿದ್ದಾರೆ. ಅದ್ರ ನಿರುಕ್ತಿನ ಸ್ಪ್ಲಿಟ್ ಮಾಡಿದ್ರೆ, ಈ ಜನ್ಮದಲ್ಲಿ ನೀನು ನನ್ನ ಕಡಿದು ತಿಂದ್ರೆ ನೆಕ್ಸ್ಟ್ ಜನ್ಮದಲ್ಲಿ ನಾನು ನಿನ್ನ ವಧೆ ಮಾಡಿ ತಿಂತೀನಿ ಅಂತ. ಆ ಮಾ ಪ್ಲಸ್ ಮಾಂಸ ನಂತರ ನೀನು ಆಗ್ತೀಯ ಮಾಂಸ. ಸೊ ಆ ರೀತಿ ಬರುತ್ತೆ. ನಾನು ಅವ್ರಿಗೆ ಅದೇ ಹೇಳಿದೆ, ಎಲ್ಲೂ ಹೇಳಿಲ್ಲ ತಿನ್ಬೇಡಿ ಅಂತ. ತಿಂದ್ರೆ ಈ ರೀತಿ ನಿಮ್ಮ ಆರೋಗ್ಯದ ಮೇಲೆ ಪ್ರಮಾಣ
ಎಷ್ಟೊಂದು ಮೆಡಿಸಿನ್ಸ್ ಅಲ್ಲಿ ಮಾಂಸರಸನ ಕೂಡ ಪ್ರಯೋಗ ಮಾಡ್ತಾರೆ, ಬಟ್ ಒಂದು ಲಿಮಿಟ್ ಅಲ್ಲಿ ಮಾಡ್ತಾರೆ. ಅಲ್ಲ ಸ್ನೇಕ್ ವೀನಮ್ನು ಕೂಡ ಔಷಧಿ ಔಷಧಿ